ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವೆಶನನ್ನು ಆನ್ಸರ್ ಮಾಡೋಣ. ಹೌ ಮಚ್ ಮ್ಯಾಸ್ಟರ್ಬೇಷನ್ ಈಸ್ ಟೂ ಮಚ್ ಮ್ಯಾಸ್ಟರ್ಬೇಷನ್? ಎಷ್ಟು ಹಸ್ತಮೈಥುನ ಮಾಡಿಕೊಂಡ್ರೆ ಅದು ಅತಿಯಾದ ಹಸ್ತಮೈಥುನವನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ, ಒಂದು ಲಿಮಿಟ್ ಎಷ್ಟು ಅದರದ್ದು ಅಂತ ಕೆಲವೊಮ್ಮೆ ಕ್ವೆಶನ್ ಬರ್ತಾ ಇರುತ್ತೆ. ಸೊ ಈ ಕ್ವೆಶನನ್ನು ನಾವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಹಸ್ತಮೈಥುನ ಅಥವಾ ಈ ಮ್ಯಾಸ್ಟರ್ಬೇಷನ್ ಏನಿದೆ, ಇದು ಒಂದು ಡಿಸೀಸ್ ಅಲ್ಲ, ಇದು ಒಂದು ರೋಗ ಅಲ್ಲ, ಇದು ಒಂದು ಹ್ಯಾಬಿಟ್, ಇದು ಒಂದು ಅಭ್ಯಾಸ. ಸೊ ಈ ಮ್ಯಾಸ್ಟರ್ಬೇಷನ್ ಕಂಪ್ಲೀಟ್ಲಿ ರಾಂಗ್ ಅಥವಾ ಮಾಡಲೇಬಾರ್ದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ವ್ಯಕ್ತಿ ತನ್ನ ಬಾಡಿಯನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ, ಎರಡನೇದು ಅವರಿಗೆ ಒಂದು ಸೆಕ್ಷುವಲ್ ಪ್ಲೆಷರ್ ಸಿಗತ್ತೆ, ಆ್ಯಂಡ್ ಅದರಿಂದ ಅವರಿಗೆ ಸ್ಟ್ರೆಸ್ ಕಡಿಮೆ ಆಗ್ತಾ ಇರುತ್ತೆ, ಅವರು ಕಾಮ್ ಡೌನ್ ಆಗ್ತಾರೆ, ಕೆಲವೊಬ್ಬರಿಗೆ ನಿದ್ದೆ ಸರಿ ಬರ್ತಾ ಇರ್ಬೋದು, ದೇ ಫೀಲ್ ಸಮ್ಟೈಮ್ಸ್ ಕಾನ್ಫಿಡೆಂಟ್, ಆ್ಯಂಡ್ ಆಲ್ಸೋ ಅವರಿಗೆ ತಮ್ಮ ನೀಡ್ಸ್ ಏನು ಅದ್ರ ಬಗ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಬೋದು. ಬಟ್ ಯಾವಾಗ ಈ ಕ್ವೆಶನ್ ಬರುತ್ತೆ, ಎಷ್ಟು ಸಲ ಮಾಡಿದರೆ ಅದು ಒಂದು ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಅಂತ ಅರ್ಥ, ಯಾವುದನ್ನು ನಾವು ಎಕ್ಸಸ್ ಮ್ಯಾಸ್ಟರ್ಬೇಷನ್ ಅಂತ ತಿಳ್ಕೊಳ್ಬೇಕು, ಆ್ಯಂಡ್ ಯಾವುದನ್ನು ಎಷ್ಟು ಮಾಡಬೇಕು, ಎಷ್ಟು ಮಾಡಿದರೆ ಒಳ್ಳೆಯದು, ಎಷ್ಟು ಮಾಡಿದರೆ ಅದು ಹಾನಿಕಾರಕ ಆಗತ್ತೆ ಅಂತ, ಇವೆಲ್ಲ ಡಿಬೇಟ್ ನಡೀತಾ ಇರುತ್ತೆ. ಇದನ್ನ ನಾವು ಅಡ್ರೆಸ್ ಮಾಡಬೇಕಾದ್ರೆ ಕೆಲವೊಂದು ರಿಸ್ಕ್ಸ್ ಅನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ, ಯಾವುದು ಈ ಮ್ಯಾಸ್ಟರ್ಬೇಷನ್ ಇಂದ ಆಗ್ತಾ ಇರ್ಬೋದು. ಸೊ ಈ ಕ್ವೆಶನಿಗೆ ಒಂದು ನಂಬರ್, ಒಂದು ಫಿಕ್ಸ್ಡ್ ನಂಬರ್ ಅಂತ ಇಲ್ಲ. ನೀವು ದಿವಸಕ್ಕೆ ಇಷ್ಟು ಸಲ ಮಾಡಿದರೆ ಇದು ಹೆಚ್ಚು, ನೀವು ತಿಂಗಳಿಗೆ ಇಷ್ಟು ಸಲ ಮಾಡಿದರೆ ಅದು ಹೆಚ್ಚು, ಇಷ್ಟು ಸಲ ಮಾಡಿದರೆ ಕಡಿಮೆ ಅಂತ. ಎನಿಥಿಂಗ್, ಯಾವುದೇ ಒಂದು ಹ್ಯಾಬಿಟ್ ಅಥವಾ ಒಂದು ಅಭ್ಯಾಸ ಒಂದು ಲಿಮಿಟ್ಗಿಂತ ಹೆಚ್ಚಾದಾಗ, ಲಿಮಿಟ್ ಅಂದರೆ ಏನು, ಆ ಲಿಮಿಟ್ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ವೇರಿ ಆಗ್ತಾ ಬರ್ಬೋದು. ಬಟ್ ಆ ಹ್ಯಾಬಿಟ್ ಅಥವಾ ಆ ಅಭ್ಯಾಸದಿಂದ ಆತನ ನಾರ್ಮಲ್ ಲೈಫ್ ಎಫೆಕ್ಟ್ ಆಗ್ತಾ ಇತ್ತು ಅಂದಾಗ ಅದನ್ನು ನಾವು ಎಕ್ಸಸ್ ಅಥವಾ ಅದು ಲಿಮಿಟ್ಗಿಂತ ಹೆಚ್ಚಾಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಈ ಥರದ ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದಾನೆ, ಆ್ಯಂಡ್ ಅದರಿಂದ ಅವನಿಗೆ ಅವನ ಶಿಶ್ನದ ಮೇಲೆ ಇರಿಟೇಷನ್ ಆಗ್ತಾ ಇದೆ, ಅವನಿಗೆ ಪೆನಿಸಿಗೆ ಪೇನ್ ಬರ್ತಾ ಇದೆ, ವೃಷಣದಲ್ಲಿ ನೋವು ಬರ್ತಾ ಇದೆ, ಒಮ್ಮೆ ಶಿಶ್ನದಿಂದ ಬ್ಲೀಡಿಂಗ್ ಆಗ್ತಾ ಇದೆ. ಇವೆಲ್ಲ ಆದಾಗ ಆ ವ್ಯಕ್ತಿ ಐದರ್ ಹಿ ಈಸ್ ಓವರ್ ಮ್ಯಾಸ್ಟರ್ಬೇಟಿಂಗ್ ಆರ್ ಹಿ ಈಸ್ ಡೂಯಿಂಗ್ ಇಟ್ ಇನ್ ಅ ರಾಂಗ್ ವೇ. ಸೊ ಇದು ಆ ಲಿಮಿಟನ್ನು ಕ್ರಾಸ್ ಮಾಡಿದೆ ಅಂತ ನಾವು ತಿಳ್ಕೊಳ್ಬಹುದು. ಸಪೋಸ್ ಆ ವ್ಯಕ್ತಿಯ ಓದಾಗಲಿ, ಸಪೋಸ್ ಒಂದು ಸ್ಟೂಡೆಂಟ್ ಇದ್ದಾನೆ, ಅವನ ಓದಿನ ಮೇಲೆ ಅವನಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅವನಿಗೆ ಯಾವತ್ತೂ ಈ ಹಸ್ತಮೈಥುನದ ಬಗ್ಗೆ ಅವನಿಗೆ ಚಿಂತೆ ಇರುತ್ತೆ, ನಾನು ಇವತ್ತೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದ್ರ ಬಗ್ಗೆನೇ ಅವನಿಗೆ ಯೋಚನೆ ಮಾಡ್ತಾ ಇದ್ದಾನೆ. ನಿಮ್ಮ ಜಾಬ್ ಅಥವಾ ನಿಮ್ಮ ಕರಿಯರ್ ಇದರಿಂದ ಸಫರ್ ಆಗ್ತಾ ಇದೆ, ನೀವು ಇದರಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಇಷ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಾಗ ಮೇ ಬಿ ನೀವು ಅದನ್ನು ಮಾಡೋದಕ್ಕಿಂತ ಎಕ್ಸೆಸಿವ್ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಇದರ ಹ್ಯಾಬಿಟ್ ಆಗ್ತಾ ಇದೆ ಅಂತ. ಕೆಲವೊಮ್ಮೆ ಏನಾಗುತ್ತೆ, ಈ ಹಸ್ತಮೈಥುನವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾಗ ಆ ವ್ಯಕ್ತಿಗೆ ಆ್ಯಕ್ಚುಲಿ ಅವರ ಪಾರ್ಟ್ನರ್ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕಾದ್ರೆ ಯಾವುದೇ ಇಂಟ್ರೆಸ್ಟ್ ಬರ್ತಾ ಇರೋದಿಲ್ಲ. ಅವರು ತಮ್ಮ ಕೈಗೆ ಒಗ್ಗು ಹೋಗಿರ್ತಾರೆ, ಆ ಪ್ರೆಷರಿಗೆ ಒಗ್ಗು ಹೋಗಿರ್ತಾರೆ, ಆ ಸಿನಾರಿಯೋಗೆ ಒಗ್ಗಿ ಹೋಗಿರ್ತಾರೆ. ಸೊ ಒಂದು ಲೈವ್ ಪಾರ್ಟ್ನರ್ ಜೊತೆ ಅವರು ಯಾವಾಗ ಈ ಥರ ಕ್ರಿಯೆಯನ್ನು ಮಾಡ್ತಾ ಇರ್ತಾರೆ, ಅವರು ಅದನ್ನು ಎಂಜಾಯ್ ಮಾಡ್ತಾ ಇರೋದಿಲ್ಲ, ಅವರಿಗೆ ಬಹಳಷ್ಟು ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗ್ಬೋದು, ಕೆಲವೊಬ್ಬರಿಗೆ ಅವರಿಗೆ ಇರೆಕ್ಷನ್ನೇ ಆಗ್ತಾ ಇರೋದಿಲ್ಲ, ಕೆಲವೊಬ್ಬರಿಗೆ ಬೇಗ ಸಿಮೆನ್ ಔಟ್ ಆಗಿ ಹೋಗ್ತಾ ಇರ್ಬೋದು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ನಿಮಗೆ ಮ್ಯಾಸ್ಟರ್ಬೇಷನ್ನೇ ನಿಮಗೆ ಖುಷಿ ಅಥವಾ ಸಂತೋಷ ಕೊಡ್ತಾ ಇರುತ್ತೆ, ಬಟ್ ಆ್ಯಕ್ಚುಲ್ ನೀವು ಯಾವಾಗ ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರ್ತೀರಾ ನೀವು ಅದು ಎಂಜಾಯ್ ಮಾಡ್ತಾ ಇರೋದಿಲ್ಲ. ಸೊ ಇದು ಯಾವಾಗ ಈ ಆ್ಯಕ್ಚುಯಲ್ ಲೈಂಗಿಕ ಕ್ರಿಯೆಯನ್ನು ಓವರ್ ಪವರ್ ಮಾಡುತ್ತೆ, ಸೊ ದ್ಯಾಟ್ ಮೀನ್ಸ್ ದ್ಯಾಟ್ ಈಸ್ ಒನ್ ಆಫ್ ದ ಇಂಡಿಕೇಶನ್ ನೀವು ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ ಆ್ಯಂಡ್ ಲಿಮಿಟ್ಗಿಂತ ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದೀರಾ. ಈ ಹಸ್ತಮೈಥುನವನ್ನು ಇನ್ಅಪ್ರೋಪ್ರಿಯೇಟ್ ಟೈಮ್ ಅಥವಾ ಇನ್ಅಪ್ರೋಪ್ರಿಯೇಟ್ ಪ್ಲೇಸಸ್, ಯಾವ ಜಾಗ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅದನ್ನ ನೋಡದೆ ನೀವು ಈ ಥರದ ಹಸ್ತಮೈಥುನ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದಾಗ ನೀವು ಇದಕ್ಕೆ ದಾಸರಾಗ್ಬಿಟ್ಟಿದ್ದೀರಾ ಅಥವಾ ನಿಮ್ಗೆ ಇದು ಒಂದು ಹ್ಯಾಬಿಟ್ ಆಗಿ ಹೋಗಿದೆ, ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದೀರಾ ಅಂತ. ಬಿಕಾಸ್ ಯಾವಾಗ ಒಂದು ವ್ಯಕ್ತಿಗೆ ತನ್ನ ಸೋಷಿಯಲ್ ಸರೌಂಡಿಂಗ್ಸ್ ಗೊತ್ತಿರೋದಿಲ್ಲ, ಒಂದು ಟೈಮಿಂಗ್ ಅಂತ ಇರೋದಿಲ್ಲ, ತನ್ನ ಅರೌಂಡ್ ಇರುವಂಥ ಪೀಪಲ್ ಅನ್ನು ಅವ್ನು ನೆಗ್ಲೆಕ್ಟ್ ಮಾಡ್ತಾನೆ, ಅದು ವರ್ಕ್
ಪ್ಲೇಸ್ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಇರ್ಬೋದು, ಇಂಥ ಜಾಗದಲ್ಲಿ ಇಂಥ ಟೈಮ್ಸಲ್ಲಿ ಎಲ್ಲ ಆತ ಈ ಥರದ ಹಸ್ತಮೈಥುನ ಮಾಡ್ತಾ ಇದ್ದಾನೆ ಅಂದರೆ ಅವನು ಇದಕ್ಕೆ ಅಡಿಕ್ಟ್ ಆಗಿದ್ದಾನೆ, ಇದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ತನ್ನ ಈ ಲಿಮಿಟನ್ನು ಅವನು ಕ್ರಾಸ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಹಿ ಕೆನಾಟ್ ಸೇ ನೋ, ಇಲ್ಲ ನಾನು ಇದನ್ನು ತಡ್ಕೊಳ್ಬೇಕು ಅನ್ನುವಂಥ ಅವನಿಗೆ ಶಕ್ತಿ ಇರ್ತಾ ಇರೋದಿಲ್ಲ. ಆ ಹಸ್ತಮೈಥುನ ಮಾಡುವಂಥ ಹ್ಯಾಬಿಟ್ ಏನಿರುತ್ತೆ ಅವನಿಗೆ ತನ್ನ ಸೆಲ್ಫ್ ಕಂಟ್ರೋಲನ್ನು ಅದು ತೆಗಿತಾ ಇರುತ್ತೆ. ಸೊ ಈ ಥರದ ಆದಾಗ ಅದು ಲಿಮಿಟನ್ನು ಕ್ರಾಸ್ ಮಾಡಿದೆ ಅಂತ ಅರ್ಥ. ಈಗ ನೀವು ಕೇಳಿದಂಥ ಕ್ವೆಶನ್, ಎಷ್ಟು ಮಾಡಿದರೆ ಹೆಚ್ಚು, ಎಷ್ಟು ಮಾಡಿದರೆ ಕಡಿಮೆ. ಸೊ ಹೆಚ್ಚು ಅನ್ನೋದಕ್ಕೆ ಒಂದು ನಂಬರ್ ಇರೋದಿಲ್ಲ. ನಾನು ಹೇಳಿದ ಹಾಗೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯಿಂದ ಬಹಳ ಡಿಫ್ರೆಂಟ್ ಇರ್ತಾನೆ. ಆ್ಯಂಡ್ ಯಾವಾಗ ಈ ಥರದ ನಾನು ಹೇಳಿದಂಥ, ನಾನು ಕೋಟ್ ಮಾಡಿದಂಥ ಎಲ್ಲ ನಿಮಗೆ ಲಕ್ಷಣಗಳು ಇರ್ತವೆ, ನೋ ಅಂತ ನಿಮಗೆ ಹೇಳಕ್ ಆಗ್ತಾನೆ ಇರೋದಿಲ್ಲ. ಎಟ್ ಎನಿ ಕಾಸ್ಟ್ ನೀವು ಇದನ್ನು ಮಾಡಲೇಬೇಕು ಅಂತ ನೀವು ಹೇಳ್ತಾ ಇದ್ದಾಗ ನೀವು ಮೋಸ್ಟ್ ಪ್ರೊಬೆಬಲಿ ಇದನ್ನು ಲಿಮಿಟ್ಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ನೀವು ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀರಾ ಆ್ಯಂಡ್ ಇದು ನಿಮಗೊಂದು ಹ್ಯಾಬಿಟ್ ಫಾರ್ಮ್ ಆಗಿಬಿಟ್ಟಿದೆ ಆ್ಯಂಡ್ ಇದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಸೊ ದಿಸ್ ಈಸ್ ವಾಟ್ ವಿ ವುಡ್ ಲೈಕ್ ಟು ಟೆಲ್ ಆಸ್ ದ ಲಿಮಿಟ್. ಆ್ಯಂಡ್ ಈ ಥರದ ಸಪೋಸ್ ನೀವು ಪ್ರಾಬ್ಲಮಲ್ಲಿ ಇದ್ರಿ ಅಂತ ಹೇಳಿದಾಗ ನೀವು ಕೆಲವೊಂದು ಥಿಂಗ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ ಹಾಗೆ ನಮ್ಮ ಬ್ರೈನ್ ಒಂದು ಬಹಳ ಸ್ಟ್ರಾಂಗ್ ವೆಪನ್ ಥರ ಇರುತ್ತೆ. ಯೂಸ್ ಮಾಡಿದರೆ ಇಟ್ ವಿಲ್ ಸ್ಟೇ ಆ್ಯಂಡ್ ಇಫ್ ಯು ಡೋಂಟ್ ಯೂಸ್ ಇಟ್, ಇಟ್ ವಿಲ್ ಲೂಸ್ ಇಟ್. ಸೊ ಕೆಲವೊಂದು ಥಿಂಗ್ಸನ್ನು ನೀವು ಟ್ರೈ ಮಾಡ್ಬೋದು. ಈ ನಿಮ್ಮ ಎನರ್ಜಿ ಏನಿದೆ ನೀವು ಬೇರೆ ಕಡೆ ಯುಟಿಲೈಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಆದಷ್ಟು ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಬಹಳಷ್ಟು ಸಲ ಏನಾಗುತ್ತೆ, ಏನೋ ಒಂದು ಆತಂಕ ಇದೆ, ಏನೋ ಒಂದು ಸ್ಟ್ರೆಸ್ ಇದೆ, ಏನೋ ಒಂದು ಆಂಗ್ಸೈಟಿ ಇದೆ ಅಂದಾಗ ಜನರು ಈ ಥರದ ಹ್ಯಾಬಿಟ್ ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಿಡ್ತಾರೆ. ಸೊ ಮೇನ್ ಪ್ರಾಬ್ಲಮ್ ಅವರಿಗೆ ಈ ಥರದ ಸ್ಟ್ರೆಸ್ಸೋ, ಡಿಪ್ರೆಷನ್ನು, ಆಂಗ್ಸೈಟಿಯೋ, ಲೋನ್ಲಿನೆಸ್ಸೋ ಇರುತ್ತೆ. ಅದರಿಂದ ಅವರು ಈ ಥರದ ಆ್ಯಕ್ಟಿವಿಟಿಗೆ ಬರ್ತಾರೆ ಆ್ಯಂಡ್ ಅದು ನೆಕ್ಸ್ಟ್ ಅವರಿಗೊಂದು ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ನೀವು ಆದಷ್ಟು ನಿಮ್ಮನ್ನು ಆ್ಯಕ್ಟಿವ್ ಆಗಿಟ್ಕೊಳ್ಳಿಕ್ಕೆ, ಅದು ನಿಮ್ಮ ಎನರ್ಜಿ ಏನಿದೆ ಅದು ಒಂದು ಎಕ್ಸಸೈಸಲ್ಲೋ, ರನ್ನಿಂಗಲ್ಲೋ, ಜಾಗಿಂಗಲ್ಲೋ ಆ ಥರದ ಎನರ್ಜಿಯನ್ನು ನೀವು ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಟ್ರಿಗರ್ಸ್ ಏನಿದೆ, ಯಾವುದರಿಂದ ನಿಮಗೆ ಈ ಥರ ಟ್ರಿಗರ್ ಆಗ್ತಾ ಇದೆ, ಮಾಡಲೇಬೇಕು ಅನ್ನಿಸ್ತಾ ಇದೆ, ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಯಾವುದೇ ಒಂದು ಐಟಮ್ಸ್ ನಿಮಗೆ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದಾವೆ ಈ ಥರ ಮಾಡಲಿಕ್ಕೆ ಅಂದಾಗ ನೀವು ಆದಷ್ಟು ಅವುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಸ್ಪೆಷಲಿ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಈಗ ನಮ್ಮ ಫೋನ್ ಆಗಲಿ, ಇಂಟರ್ನೆಟ್ ಆಕ್ಸೆಸ್ ಎಕ್ಸೆಟ್ರಾ ಇರೋದ್ರಿಂದ ನಮಗೆ ಬಹಳ ಈಸಿಲಿ ಅವೈಲೇಬಲ್ ಇರುತ್ತೆ. ಪಾರ್ನ್ ಆಗಲಿ, ಈ ಥರದ ಬ್ಲೂ ಫಿಲ್ಮ್ಸ್ ಆಗಲಿ ಎಲ್ಲ. ಸೊ ಆವಾಗ ಎಲ್ಲ ಏನಾಗುತ್ತೆ, ನಿಮ್ಮ ಮೈಂಡ್ ಮತ್ತೆ ಮತ್ತೆ ಅದನ್ನು ನೋಡಬೇಕು, ಮತ್ತೆ ಮತ್ತೆ ಈ ಥರ ಹಸ್ತಮೈಥುನ ಮಾಡ್ಕೊಳ್ಬೇಕು ಅನ್ನುವಂಥ ಸೈಕಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಈ ಥರ ನಿಮಗೆ ಗೊತ್ತಾದಾಗ ನಾನು ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದೇನೆ ಅಂದಾಗ ನೀವು ಆದಷ್ಟು ನಿಮ್ಮ ಕಡೆಯಿಂದ ಇದರಿಂದ ಹೊರಗೆ ಬರಲಿಕ್ಕೆ ಟ್ರೈ ಮಾಡಬೇಕು. ಇದು ಜಸ್ಟ್ ಒಂದು ಹ್ಯಾಬಿಟ್. ನಾವು ಏನು ಕೆಲಸವನ್ನು ಪದೇ ಪದೇ ರಿಪೀಟೆಡ್ಲಿ ಮಾಡ್ತೇವೆ ಅದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಅದೇ ಹ್ಯಾಬಿಟನ್ನು ನಾವು ಮೈಂಡ್ಫುಲಿ ನಾವು ಕಡಿಮೆ ಮಾಡ್ತಾ ಬಂದಾಗ ಆ ಹ್ಯಾಬಿಟನ್ನು ನಾವು ಅಂಡು ಸಹ ಮಾಡ್ಬೋದು. ಸೊ ದಟ್ ಈಸ್ ಫ್ರಮ್ ಯುವರ್ ಸೈಡ್. ಬಟ್ ನೀವು ಇವೆಲ್ಲ ಮಾಡಿದ್ರಿ, ಇವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಕಡೆ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಒಂದು ಡಾಕ್ಟರನ್ನು ಭೇಟಿ ಆಗಬೇಕು. ಐದರ್ ಇಟ್ ಕುಡ್ ಬಿ ಅ ಸೈಕಾಲಜಿಸ್ಟ್, ದೇರ್ ಕುಡ್ ಬಿ ಅ ಕೌನ್ಸಿಲರ್, ದೇರ್ ಕುಡ್ ಬಿ ಅ ಸೆಕ್ಸ್ ಥೆರಪಿಸ್ಟ್. ಇವರು ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೆಲವೊಮ್ಮೆ ಔಷಧಿಗಳನ್ನು ಕೊಡ್ತಾರೆ. ಮೇ ಬಿ ಯಾವ ಕಾರಣದಿಂದ ನಿಮಗೆ ಈ ಥರದ ಹ್ಯಾಬಿಟ್ ಡೆವಲಪ್ ಆಗಿದೆ, ಆ ಮೇನ್ ಕಾಸ್ ಐದರ್ ಡಿಪ್ರೆಷನ್ನು, ಆಂಗ್ಸೈಟಿನೋ, ಆಬ್ಸೆಷನ್ನು, ಕಂಪಲ್ಷನ್ನು, ಇದನ್ನು ಅವರು ಟ್ರೀಟ್ ಮಾಡ್ಬೋದು. ಆ್ಯಂಡ್ ಕೆಲವೊಂದು ಔಷಧಿಗಳನ್ನು ಕೊಡಬಹುದು, ಕೌನ್ಸಿಲಿಂಗನ್ನು ಮಾಡ್ತಾರೆ, ಬಿಹೇವಿಯರಲ್ ಥೆರಪಿ, ಕಾಗ್ನಿಟಿವ್ ಥೆರಪಿ. ಇವುಗಳಿಂದ ಈ ಚಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಸಹ ಇದೆ. ಸೊ ಮ್ಯಾಸ್ಟರ್ಬೇಷನ್ ಆಸ್ ಸಚ್ ಒಂದು ರೋಗ ಅಲ್ಲ, ಇಟ್ ಇಸ್ ಜಸ್ಟ್ ಅ ಹ್ಯಾಬಿಟ್. ಬಟ್ ಕೆಲವೊಬ್ಬರಿಗೆ ಇದು ಒಂದು ಅಡಿಕ್ಷನ್ ಥರ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ. ಬಹಳಷ್ಟು ಏರಿಯಾಸ್ ಅವರ ಲೈಫಲ್ಲಿ ಅವರು ಸಫರ್ ಆಗ್ತಾ ಇರ್ತಾರೆ. ದೈಹಿಕವಾಗಿ ಕೆಲವೊಮ್ಮೆ ತುಂಬ ವೀಕ್ನೆಸ್ ಆಗಿಬಿಡುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟೇ ಇರೋದಿಲ್ಲ, ಮುಖದಲ್ಲಿ ನನಗೆ ಚಾರ್ಮ್ ಇಲ್ಲ ಅಂತಾರೆ. ಸೊ ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ ಇರ್ಬೋದು. ಮಾನಸಿಕವಾಗಿ ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ, ತುಂಬ ಶೇಮ್ಫುಲ್ ಅನಿಸ್ತಾ ಇರುತ್ತೆ, ತಮ್ಮ ಸೆಲ್ಫ್ ಕಾನ್ಫಿಡೆನ್ಸೇ ಹೋಗಿರುತ್ತೆ, ತನಗೆ ತಾನು ಪ್ರತಿ ಸಲ ಇದೇ ಮಾಡ್ತಾ ಇದ್ದೇನಲ್ಲ ಅನ್ನುವಂಥ ಒಂದು ಲೋ ಸೆಲ್ಫ್ ಎಸ್ಟೀಮ್ ಬಂದ್ಬಿಡುತ್ತೆ. ಸೊ ಈ ಥರದ್ದೆಲ್ಲ ಚೇಂಜಸ್ ಆದಾಗ ಆ ವ್ಯಕ್ತಿಗೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೂ ಸಹ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ಬೋದು.
ಎನಿಥಿಂಗ್ ವಿಚ್ ಇಸ್ ಡನ್ ಇನ್ ಎಕ್ಸೆಸ್, ಯಾವುದನ್ನು ನಾವು ಅದರ ಲಿಮಿಟ್ಗಿಂತ ಹೆಚ್ಚಾಗಿ ಮಾಡಿದಾಗ ಅವುಗಳಿಂದ ಪ್ರಾಬ್ಲಮ್ಮೇ ಹೆಚ್ಚಾಗತ್ತೆ ರ್ಯಾದರ್ ದೆನ್ ಇಟ್ಸ್ ಯೂಸ್ಫುಲ್ನೆಸ್. ಸೊ that is all about masturbation and how much of masturbation is excess. Thank you so much for watching the video. Please like, share and subscribe the channel. Thank you.